ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಗ್ಯಾಂಗ್ಗೆ ಮತ್ತೆ ಜೈಲೂಟ ಫಿಕ್ಸ್ ಆಗಿದೆ. ದರ್ಶನ್ ಸೇರಿ ಎಲ್ಲ 17 ಆರೋಪಿಗಳನ್ನ ಜುಲೈ 18ರವರೆಗೂ ನ್ಯಾಯಾಂಗ ಬಂಧನಕ್ಕೆ ಕೋರ್ಟ್ ಒಪ್ಪಿಸಿದೆ. ಈ ಮಧ್ಯೆ ಪೊಲೀಸರು ಕೋರ್ಟ್ಗೆ 15 ಅಂಶಗಳ ರಿಮಾಂಡ್ ಅಪ್ಲಿಕೇಶನ್ ಅನ್ನು ಹಾಕಿದ್ದಾರೆ. 15 ಅಂಶಗಳಲ್ಲಿ ಏನೆಲ್ಲ ಆರೋಪ ಮಾಡಿದ್ದಾರೆ ಪೊಲೀಸರು ಅಂತ ತೋರಿಸ್ತೀವಿ ನೋಡಿ. ದರ್ಶನ್ ಗ್ಯಾಂಗ್ಗೆ ಮತ್ತೆ 14 ದಿನ ಜೈಲೂಟ. ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಂಧಿತನಾಗಿ ಜೈಲು ಸೇರಿದ್ದ ನಟ ದರ್ಶನ್ ಹಾಗೂ ಆತನ ಗ್ಯಾಂಗ್ಗೆ ಮತ್ತೆ ಜೈಲೂಟ ಫಿಕ್ಸ್ ಆಗಿದೆ. ಬಂಧಿತರಾಗಿದ್ದ 17 ಆರೋಪಿಗಳನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಯಿತು. ವಿಚಾರಣೆ ನಡೆಸಿದ ಎಸಿಎಂಎಂ ಕೋರ್ಟ್ ನ್ಯಾಯಾಧೀಶರು ಎಲ್ಲ ಆರೋಪಿಗಳ ನ್ಯಾಯಾಂಗ ಬಂಧನದ ಅವಧಿಯನ್ನ ಜುಲೈ 18ರವರೆಗೆ ವಿಸ್ತರಣೆ ಮಾಡಿ ಆದೇಶಿಸಿದ್ರು. ಜಾಮೀನು ಸಲ್ಲಿಸಲಿಕ್ಕೆ ನಮಗೆ ಮುಖ್ಯವಾಗಿ ಬೇಕಾಗಿರೋದು ಮಾಹಿತಿ. ಯಾವ ಮಾಹಿತಿ ಅಂದ್ರೆ ಯಾವ್ಯಾವ ರೀತಿ ತನಿಖೆ ನಡೆದಿದೆ, ಯಾರ್ಯಾರು ಸಾಕ್ಷಿಗಳಿದ್ದಾರೆ, ಯಾವ್ಯಾವ ಮಹಾಜರುಗಳು ನಡೆದಿವೆ. ಹಾಗಾಗಿ ಮಾಹಿತಿ ಇಲ್ಲದೆ ಇರೋ ಕಾರಣ ನಾವು ಜಾಮೀನು ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಸ್ವಲ್ಪ ತಡ ಆಗ್ತಿದೆ. ನಮಗೆ ಬೇಕಾದಷ್ಟು ನಮಗೆ ತನಿಖಾ ಮಾಹಿತಿ ದೊರಕಿದ್ದಲ್ಲಿ ನಾವು ಜಾಮೀನು ಅರ್ಜಿಯನ್ನ ಇನ್ನೂ ಕೆಲವೊಂದಷ್ಟು ಆರೋಪಿಗಳಿಗೆ ಸಲ್ಲಿಸೋರಿದ್ದೇವೆ. ಜಾಮೀನಿಗೆ ಅರ್ಜಿನೇ ಹಾಕದ ದರ್ಶನ್ ವಕೀಲರು. ದರ್ಶನ್ಗೆ ಇವತ್ತೇ ಜಾಮೀನು ಸಿಗುತ್ತೆ ಅನ್ನೋ ಥರ ಅಭಿಮಾನಿಗಳು ಖುಷಿ ಪಡ್ತಿದ್ದಾರೆ. ಆದ್ರೆ ದರ್ಶನ್ಗೆ ಜಾಮೀನು ಕೊಡಿ ಅಂತ ವಕೀಲರೇ ಅರ್ಜಿ ಹಾಕಿಲ್ಲ. ದರ್ಶನ್ ಅಷ್ಟೇ ಅಲ್ಲ, ಯಾವೊಬ್ಬ ಆರೋಪಿಗಳ ಪರಾನು ವಕೀಲರು ಜಾಮೀನಿಗೆ ಅರ್ಜಿ ಹಾಕಿಲ್ಲ. ಇನ್ನು ಕೋರ್ಟ್ಗೆ ಇವತ್ತು ಕಾಮಾಕ್ಷಿಪಾಳ್ಯ ಪೊಲೀಸರು ತನಿಖೆಗೆ ಸಂಬಂಧಪಟ್ಟಂತೆ ಕೆಲವು ಅಂಶಗಳನ್ನ ಉಲ್ಲೇಖಿಸಿ ವರದಿ ಸಲ್ಲಿಸಿದ್ದಾರೆ. ಈ ರಿಮಾಂಡ್ ಅಪ್ಲಿಕೇಶನ್ ನಲ್ಲಿ ಸುಮಾರು 15 ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ. A1 ಆರೋಪಿಯಿಂದ A17 ಆರೋಪಿವರೆಗೆ ಕೊಲೆ ಮತ್ತು ಸಾಕ್ಷಿ ನಾಶಪಡಿಸಿ ಕಾನೂನಿನ ಮೇಲೆ ಕಿಂಚಿತ್ತೂ ಗೌರವ ಇಲ್ಲದೆ ವರ್ತನೆ ತೋರಿದ್ದಾರೆ. ಎಲ್ಲ ಆರೋಪಿಗಳು ಭೌತಿಕ ಮತ್ತು ತಾಂತ್ರಿಕ ಮತ್ತು ವೈಜ್ಞಾನಿಕ ಸಾಕ್ಷ್ಯಗಳನ್ನ ಈಗಾಗಲೇ ನಾಶಪಡಿಸಿದ್ದಾರೆ. ತಾಂತ್ರಿಕ ಮತ್ತು ವೈಜ್ಞಾನಿಕ ಸಾಕ್ಷ್ಯಾಧಾರಗಳನ್ನ ಪರಿಶೀಲನೆಗೆ ಕಳುಹಿಸಿದ್ದು ವರದಿ ಸಂಗ್ರಹಿಸಿ ಹೆಚ್ಚಿನ ತನಿಖೆ ಮಾಡಬೇಕು. ಆರೋಪಿಗಳ ಕೃತ್ಯದಲ್ಲಿ ಅವರ ಸಂಪೂರ್ಣ ಪಾತ್ರದ ಬಗ್ಗೆ ಹೆಚ್ಚಿನ ವಿಷಯ ತಿಳಿಯಬೇಕಾಗಿದೆ. ಪ್ರಕರಣದಲ್ಲಿ ಈವರೆಗೆ 83.65 ಲಕ್ಷ ವಶಕ್ಕೆ ಪಡೆದಿದ್ದು ಹಣದ ಮೂಲದ ಬಗ್ಗೆ ಮಾಹಿತಿಯನ್ನ ಸಂಗ್ರಹಿಸಬೇಕು. ರವಿಶಂಕರ್, ಕಾರ್ತಿಕ್ ಹಾಗೂ ನಿಖಿಲ್ ಐಡೆಂಟಿಫಿಕೇಶನ್ ಪೆರೇಡ್ ಮಾಡಬೇಕಾಗಿದೆ. ಕೃತ್ಯಕ್ಕೆ ಬಳಸಿದ್ದ ಹಾಗೂ ಮೃತದೇಹ ವಿಲೇವಾರಿ ಮಾಡಿದ್ದ ವಾಹನಗಳನ್ನ ಆರ್ಟಿಒ ಮೂಲಕ ಪರಿಶೀಲನೆ, ವಾಹನ ಮಾಲೀಕರನ್ನ ಪತ್ತೆ ಹಚ್ಚಿ ಮೂಲ ಮಾಲೀಕರ ವಿಚಾರಣೆ ನಡೆಸಬೇಕಾಗಿದೆ. ಆರೋಪಿಗಳ ಮೊಬೈಲ್ಗಳನ್ನ ರಿಟ್ರೀವ್ ಮಾಡಿ ಹೈದರಾಬಾದ್ನ ಸಿಎಫ್ಎಸ್ಎಲ್ಗೆ ರವಾನಿಸಲಾಗಿದ್ದು ವರದಿಗಾಗಿ ಕಾಯಲಾಗಿದೆ. ಕೆಲವು ಆರೋಪಿಗಳ ಹಾಗೂ ಸಾಕ್ಷಿಗಳ ಮೊಬೈಲ್ ಫೋನ್ಗಳನ್ನು ರಿಟ್ರೀವ್ ಮಾಡಿ ಸಿಎಫ್ಎಸ್ಎಲ್ಗೆ ರವಾನಿಸುವುದು, ಡಿವಿಆರ್ಗಳನ್ನ ರಿಟ್ರೀವ್ ಮಾಡಿ ಎಫ್ಎಸ್ಎಲ್ಗೆ ಕಳುಹಿಸಬೇಕು. ಆರೋಪಿಗಳು ಕೃತ್ಯಕ್ಕೆ ಮೊದಲು ಹಾಗೂ ನಂತರ ಹಲವರ ಸಂಪರ್ಕ, ಅವರನ್ನ ವಿಚಾರಣೆ ಮಾಡಿ ಸಾಕ್ಷ್ಯನಾಶದ ಬಗ್ಗೆ ಹೇಳಿಕೆ ಪಡೆಯಬೇಕು. ಆರೋಪಿಗಳು ಪ್ರಭಾವಿಗಳು ಹಾಗೂ ಹಣಬಲ ಮತ್ತು ಅಭಿಮಾನಿ ಬಳಗವನ್ನ ಹೊಂದಿದ್ದು ಇನ್ನು ಹಲವಾರು ಪ್ರತ್ಯಕ್ಷ ಹಾಗೂ ಪರೋಕ್ಷ ಸಾಕ್ಷ್ಯಗಳನ್ನ ಸಂಗ್ರಹಿಸಬೇಕು. ಪ್ರಕರಣದ ಸಾಕ್ಷಿದಾರರುಗಳಿಗೆ ಬೆದರಿಕೆ ಹಾಕುವ ಮತ್ತು ವ್ಯವಸ್ಥಿತ ರೀತಿಯನ್ನ ಸಾಕ್ಷ್ಯನಾಶಪಡಿಸುವ ಸಾಧ್ಯತೆ ಇದೆ. ಆರೋಪಿಗಳು ಬೇರೆಯವರ ಹೆಸರಿನ ಸಿಮ್ ಉಪಯೋಗಿಸಿದ್ದು ಮೂಲ ಸಿಮ್ ಮಾಲೀಕರುಗಳ ಹೇಳಿಕೆ ಪಡೆಯಬೇಕಾಗಿದೆ. ಇನ್ನು ಹಲವು ಪ್ರತ್ಯಕ್ಷ ಮತ್ತು ಪರೋಕ್ಷ ಸಾಕ್ಷಿಗಳ ವಿಚಾರಣೆ ಮಾಡಿ ಹೇಳಿಕೆ ಹಾಗೂ ಕಲಂ 164 ಅಡಿ ಹೇಳಿಕೆಗಳನ್ನ ಪಡೆಯಬೇಕಾಗಿದೆ. ಪೊಲೀಸರು ಸುಮಾರು 15 ಅಂಶಗಳ ರಿಮಾಂಡ್ ಅಪ್ಲಿಕೇಶನ್ ಕೋರ್ಟ್ಗೆ ಸಲ್ಲಿಸಿ ದರ್ಶನ್ ಅಂಡ್ ಗ್ಯಾಂಗ್ ನ್ಯಾಯಾಂಗ ಬಂಧನ ವಿಸ್ತರಣೆಗೆ ಮನವಿ ಮಾಡಿದ್ರು. ವಿಚಾರಣೆ ನಡೆಸಿದ 24ನೇ ಎಸಿಎಂಎಂ ಕೋರ್ಟ್ ನ್ಯಾಯಾಧೀಶರು ನಟ ದರ್ಶನ್ ಸೇರಿದಂತೆ 17 ಆರೋಪಿಗಳಿಗೆ ಮತ್ತೆ 14 ದಿನ ನ್ಯಾಯಾಂಗ ಬಂಧನದ ಅವಧಿಯನ್ನ ವಿಸ್ತರಿಸಿದ್ದಾರೆ. ಅಲ್ಲಿಗೆ ದರ್ಶನ್ ಅಂಡ್ ಗ್ಯಾಂಗ್ ಇನ್ನು 14 ದಿನ ಪರಪ್ಪನ ಅಗ್ರಹಾರ ಜೈಲಲ್ಲೇ ಮುದ್ದೆ ಮುರಿಯಬೇಕಾಗಿದೆ. ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು.